ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಗುರುವಾರದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಬುಧವಾರದ ದಿವಸನೇ ದೇವ್ರ ಸಾಮಾನೆಲ್ಲ ತೊಳೆದು ಈ ರೀತಿಯಾಗಿ ಪೂಜೆನ ಮಾಡಿ ಇವಾಗ ನಾವು ಹೊನ್ನೆನಟ್ಟಿಗೆ ಹೋಗ್ತಾ ಇದ್ದೀವಿ. ಪ್ರತಿ ಗುರುವಾರ ಯಾವ ರೀತಿ ಹೋಗ್ತೀವೋ ಈ ಗುರುವಾರನೂ ಅದೇ ರೀತಿ ಹೊರಡ್ತೀವಿ. ಬೆಳಗ್ಗೆ ಆಲ್ಮೋಸ್ಟ್ 5:45 ಇವಾಗ ಹೊರಟಿದ್ದೀವಿ. ಸ್ವಲ್ಪ ಬೇಗ ಹೋದರೆ ಬೇಗ ಬರ್ಬೋದು ಅನ್ನೋ ರೀಸನ್ಗೋಸ್ಕರ ಸ್ವಲ್ಪ ಬೇಗ ಮನೆ ಬಿಡ್ತೀವಿ. 5:30ಗೆಲ್ಲ ಬಿಡ್ತೀವಿ. ಇನ್ನು 6 ಗಂಟೆ ಮೇಲೆ ಹೋದರೆ ಇನ್ನು ದೇವಸ್ಥಾನದಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ ದೇವಸ್ಥಾನ. ಅದರಿಂದ ಆದಷ್ಟು ಬೇಗ ಹೋಗೋಣ ಅಂತ ಹೋಗಿದ್ವಿ. ಈ ವಾರ ಯಾವ ರೀತಿ ರಶ್ ಎಲ್ಲ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಇದೇ ರೋಡು ಮಾಚವಳ್ಳಿ ಬಿಟ್ಟು ಒಂದು 2 ಸ್ಟಾಪು ಹೊನ್ನೆನಟ್ಟಿ. ಇಲ್ಲೇ ಟರ್ನ್ ಆಗಬೇಕು ಈ ಬೇಕ್ರಿ ಹತ್ರ. ಇಲ್ಲೇ 1 ಕಿಲೋಮೀಟ್ರ್ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ, ರಾಘವೇಂದ್ರ ಸ್ವಾಮಿ ಮಠ. ನಿಮಗೆ ಹೋಗ್ಬೇಕಾದ್ರೇ ಗೊತ್ತಾಗ್ತಾ ಇದೆ. ರಿಟರ್ನ್ ಎಲ್ಲ ಆಲ್ಮೋಸ್ಟ್ ದೇವ್ರ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಎಲ್ಲ ಆಲ್ರೆಡಿ 6 ಗಂಟೆಗೆಲ್ಲ ರಿಟರ್ನ್ ಬರ್ತಾಯಿದ್ದಾರೆ ಜನ. ಅಷ್ಟು ಬೇಗ ಹೋಗ್ತಾರೆ ದೇವಸ್ಥಾನಕ್ಕೆ. ನಿಮಗೆ ದೇವಸ್ಥಾನ ಎಷ್ಟು ರಶ್ ಇದೆ ಅಂತ ಕೂಡ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಆಲ್ಮೋಸ್ಟ್ ಇವಾಗ ಒಂದು 6:10 ಆಗಿದೆ ಟೈಮು. 6:10ಕ್ಕೆ ಇಷ್ಟು ಜನ ಇದ್ದಾರೆ. ಬತ್ತಿನ ಹಚ್ಚಲಿಕ್ಕೂ ಕೂಡ ತುಂಬ ಜನ ಇದ್ದಾರೆ. ತೆಂಗಿನಕಾಯಿ ಇಟ್ಲು ಸುತ್ತಲಿಕ್ಕೂ ಕೂಡ ತುಂಬ ಜನ ಇದ್ದಾರೆ. ಯಾರಾದರೂ ಬೇಗ ಬರೋದಿದ್ರೆ ಆದಷ್ಟು ಒಂದು 5:30-6 ಗಂಟೆಗೆ ಬಂದರೆ ಸ್ವಲ್ಪ ಖಾಲಿ ಇರುತ್ತೆ. 7 ಗಂಟೆ ಆಗ್ತಾ ಇದೆ. ಎಷ್ಟು ರಶ್ ಇದ್ದಾರೆ ಅಂತ ನೋಡಿ. ನನ್ನದು ಆಲ್ರೆಡಿ ಎಲ್ಲ ತುಪ್ಪ ದೀಪ ಎಲ್ಲ ಹಚ್ಚಿದೆಲ್ಲ ಆಗಿತ್ತು. ಇನ್ನು ತೆಂಗಿನಕಾಯಿ ಇಟ್ಕೊಂಡು ಸುತ್ತೋದು ಅದು ಕೂಡ ಮುಗೀತು. ಆಲ್ಮೋಸ್ಟ್ ಇಲ್ಲಿ ಬರೀ ತುಪ್ಪ ದೀಪ ತೊಗೊಳ್ಲಿಕ್ಕೆ ತುಂಬಾ ರಶ್ ಇರುತ್ತೆ. ಇನ್ನು ಕಾಯಿ ಇಟ್ಕೊಂಡು ಕಟ್ಟಲಿಕ್ಕೂ ತುಂಬ ರಶ್ ಇರುತ್ತೆ. ಇವಾಗಿನ್ನು 7 ಗಂಟೆ 6:45-7 ಗಂಟೆ ಆಗಿದೆ. ಆವಾಗ ಇಷ್ಟು ಕ್ರೌಡ್ ಇದೆ. ಆ ದೇವ್ರನ್ನಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಇವಾಗಿನ್ನು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಕರೆಕ್ಟಾಗಿ 8:30ಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ನಾವು ಅಷ್ಟರೊಳಗಡೆ ಮುಗಿಸ್ಕೊಂಡು ಬಂದುಬಿಡ್ತೀವಿ. ಯಾಕಂದರೆ ಮಕ್ಳಿಗೆಲ್ಲ ಸ್ಕೂಲ್ ಇರುತ್ತೆ, ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು. ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಬಂದುಬಿಡೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ. ಈ ಬಾರಿ ಪ್ರತಿ ವಾರ ಕೂಡ ರಶ್ ಇರುತ್ತೆ. ಇಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂದರೆ ದೇವಸ್ಥಾನಕ್ಕೂ ಕೂಡ ಪ್ರಮೋಷನ್ ಮಾಡಿಸ್ತಾರೆ. ಪ್ರಮೋಷನ್ ಮಾಡಿಸೋದ್ರಿಂದ ತುಂಬ ಜನ ಭಕ್ತರಿಗೆ ನೋಡಿರ್ತಾರಲ್ವ, ನಮಗೂ ಇದೇ ರೀತಿ ಅನುಕೂಲ ಆಗ್ಬೋದು ಅನ್ನೋ ರೀಸನ್ಸ್ಗೋಸ್ಕರ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಯಾರಿಗೆ ಹೇಗಾಗಿದೆ ಅಂತ ಗೊತ್ತಿಲ್ಲ. ನನಗಂತೂ ಹೋದ್ಮೇಲೆ ಒಳ್ಳೆಯದಾಗಿದೆ. ನಾನು ಅದೇ ನಂಬಿಕೆ ಮೇಲೆ ಹೋಗ್ತಾಯಿದ್ದೀನಿ ಅಷ್ಟೇ. ನಾನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಎಲ್ಲ ಕೇಳಲ್ಲ. ನನಗೆ ಹೋಗಬೇಕು ಅಂತ ಅನಿಸುತ್ತೆ. ನನಗೆ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ ಹೋದರೆ. ಅದೇ ರೀಸನ್ಗೋಸ್ಕರ ನಾನು ನನ್ನ ಹಸ್ಬೆಂಡ್ ಪ್ರತಿ ವಾರ ಕೂಡ ಹೋಗ್ತಾಯಿದ್ದೀನಿ. ಇನ್ನು ಯಾವ ರೀತಿ ಎಲ್ಲ ಕಾಯಿ ಕಟ್ಟಿದ್ರು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಅದೆಲ್ಲ ಫುಲ್ಲೆಲ್ಲ ಕಾಯಿ ಕಟ್ಟಿದ್ದಿದೆ. ಅಲ್ಲಿಂದ ಇನ್ನು ಹೊರಗಡೆ ಬಂದರೆ ಬೆಳಗ್ಗೆ ಆಲ್ಮೋಸ್ಟ್ 6 ಗಂಟೆಯಿಂದನೇ ಊಟನ ಕೊಡ್ತಾಯಿದ್ದಾರೆ. ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಏನಾದರೂ ಐಟಮ್ಸ್ಗಳು ಬೇಕಿದ್ದರೆ ಅಲ್ಲೇ ತೊಗೋಬೋದು. ತರಕಾರಿ ಮತ್ತು ಕಾಳುಗಳು ತೊಗೋಬೋದು. ಮನೆಗೆ ಏನಾದರೂ ಬೇಕಾಗಿದ್ದರೆ ಅದನ್ನು ಕೂಡ ತೊಗೋಬೋದು. ಏನು ಬೇಕೋ ಎಲ್ಲ ಇಲ್ಲೇ ಸಿಗುತ್ತೆ. ರೀಸನಬಲ್ ಅಂತೂ ಸಿಗೋಲ್ಲ. ಸ್ವಲ್ಪ ನಾವು ಮನೆ ಹತ್ರ ಏನು ತೊಗೋತೀವಿ ಅದಕ್ಕಿಂತ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ. ಇನ್ನು ಹಣ್ಣು ಸೊಪ್ಪು ತರಕಾರಿ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಸಿಗುತ್ತೆ. ಇನ್ನು ಹಳ್ಳಿ ಕಡೆಯಿಂದ ರೈತರು ಕೂಡ ತಂದು ಮಾರ್ತಾರೆ. ತುಂಬ ಚೆನ್ನಾಗಿದೆ ವಾತಾವರಣ ಅಂತೂ. ನಾನು ಕೂಡ ತುಂಬ ಚೆನ್ನಾಗಿ ದೇವ್ರು ಕೂಡ ದರ್ಶನ ಕೂಡ ಆಯಿತು. ಇನ್ನು ನಿಮಗೂ ಕೂಡ ಹತ್ತಿರದಿಂದ ದೇವ್ರನ್ನ ತೋರಿಸ್ತಾ ಇದ್ದೀನಿ. ಇದು ಶ್ರೀ ಕ್ಷೇತ್ರ ಹೊನ್ನೆನಟ್ಟಿ, ಹೊನ್ನಾವರ ಹತ್ರ ಇರೋ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಇನ್ನು ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟನ ಮಾಡಿಕೊಂಡು ನಾವು ಕೂಡ ಇವಾಗ ರಿಟರ್ನು ಮನೆ ಕಡೆ ಬರ್ತಾಯಿದ್ದೀವಿ. ಇನ್ನು ಮನೆಗೆ ಬಂದಮೇಲೆ ನೆಕ್ಸ್ಟ್ ಮತ್ತೆ ನಾನು ಹೊರಟಿದ್ದೆ ಅಮ್ಮ ಮನೆಗೆ. ಆಲ್ರೆಡಿ ಎಸ್ಟರ್ಡೇನೇ ಮಕ್ಕಳನ್ನ ಅಮ್ಮ ಮನೆಗೆ ಕಳಿಸ್ಬಿಟ್ಟಿದ್ದೆ ಅಪ್ಪ ಜೊತೆ. ಇನ್ನು ನಾನು ದೇವಸ್ಥಾನದಿಂದ ಬಂದ ತಕ್ಷಣ ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಅಮ್ಮ ಮನೆಗೆ ಹೋದ್ಮೇಲೆ ಯಾವ ರೀತಿ ವೀಡಿಯೋ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ. ಇನ್ನು ಬೆಳಗ್ಗೆನೇ ಹೋಗಿದ್ದೆ ನಾನು ಆಲ್ಮೋಸ್ಟ್ ಒಂದು 9-9:30 ಅಷ್ಟೊತ್ತಿಗೆ. ಅಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡಲಿಲ್ಲ. ಒಂದು ಫಂಕ್ಷನ್ ಇತ್ತು ಅಂದ್ಬಿಟ್ಟು ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬಂದ್ವಿ. ಇನ್ನು ಅಲ್ಲೇ ಎಲ್ಲ ಊಟ ಮುಗಿಸ್ಕೊಂಬಂದ್ವಿ ಮಧ್ಯಾಹ್ನ. ಇನ್ನು ಸಂಜೆ ಅಮ್ಮವ್ರ ಮನೆ ಹತ್ರನೇ ಪಾರ್ಕ್ ಇದೆ, ಇಲ್ಲಿ ಕರ್ಕೊಂಬಂದಿದ್ದಾರೆ. ಇನ್ನು ಹುಡುಗರೆಲ್ಲ ಇಲ್ಲೇ ಎಕ್ಸಸೈಸ್ ಮಾಡಿಕೊಂಡು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಇನ್ನು ನಾನು ಕೂಡ ಸ್ವಲ್ಪ ಎಕ್ಸಸೈಸ್ ಅದು ಇದು ಎಲ್ಲ ಹಂಗೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಇನ್ನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಮಾಡಿಕೊಂಡೆ ಅಷ್ಟೇ. ನಾನು ಆಲ್ಮೋಸ್ಟು ನಾನು ವಿಡಿಯೋ ಮಾಡಬೇಕಾದ್ರೆ ನೆನಪೇ ಆಗಲಿಲ್ಲ ನಾವು ಇದೆಲ್ಲ ಮಾಡಬೇಕಾದ್ರೆ ವಿಡಿಯೋ ಮಾಡಬೇಕಂತ. ಬರಬೇಕಾದ್ರೆ ಮಾತ್ರ ಇದೊಂದು ಕ್ಲಿಪ್ಪಿಂಗ್ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ. ಇನ್ನು ಆಲ್ಮೋಸ್ಟ್ ಸಂಜೆ 6:30 ಆಗ್ತಾಯಿದೆ. ಹನಿ ಕೂಡ ಬೀಳೋ ಥರ ಆಗ್ತಾಯಿತ್ತು ಅಂತೇಳಿ ಅಮ್ಮ ನಡೀರಿ ಮನೆಗೆ ಹೋಗೋಣ ಟೈಮ್ ಆಯಿತು ಅಂತಂದರು. ಇವಾಗ ಮನೆ ಕಡೆ ಬರ್ತಾಯಿದ್ದೀವಿ. ಇದು ನಮ್ಮ ಅಮ್ಮ ಮನೆ ಹತ್ರನೇ ನಿಯರ್ ಬೈಲೇ ಇರೋದು. ಚೆನ್ನಾಗಿದೆ ಪಾರ್ಕು. ಮೇಂಟೆನೆನ್ಸ್ ಕೂಡ ಚೆನ್ನಾಗಿದ್ದರೆ ಆ ಪಾರ್ಕ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಮಕ್ಕಳುಗಳಂತೂ ಕ್ಯೂ ಇರ್ತಾನೆ ಆಟ ಆಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬರಾದ್ಮೇಲೆ ಒಬ್ಬೊಬ್ಬರು ಅಂತ ವೆಯ್ಟ್ ಮಾಡಿ ಆಟ ಆಡಬೇಕು. ನಾವು ಕೂಡ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಇವಾಗ ಆಲ್ಮೋಸ್ಟ್ ಸಂಜೆ 6:30 ಆಗ್ತಾಯಿದೆ. ಇವಾಗ ಮತ್ತೆ ಮನೆ ಕಡೆ ಹೋಗ್ತಾಯಿದ್ದೀವಿ. ನಡೀರಿ ಮನೆ ಕಡೆ ಟೈಮ್ ಆಯಿತು. ರೇವೇಶ ನಡಿಯಪ್ಪ ಅಜ್ಜಿಗೆ ಹಿಡ್ಕೊಡು.
ಜಸ್ಟ್ ಆಡ್ಬೇಕಷ್ಟೇ ನೀವಲ್ಲ. ಇನ್ನು ಅಲ್ಲಿಂದ ಬರ್ತಾ ನನ್ನ ಮಗ ಐಸ್ ಕ್ರೀಮ್ ಬೇಕಂದ. ಸರಿ ಐಸ್ ಕ್ರೀಮ್ ಕೊಡ್ಸ್ಕೊಂಡು ಬಂದರೆ ಐಸ್ ಕ್ರೀಮ್ ತಿನ್ಬಿಟ್ಟು ನೋಡಿ ಯಾವ ರೀತಿ ಆಟ ಆಡ್ತಾಯಿದ್ದಾನೆ ಅಂತ. ನಂದು ವಿಡಿಯೋ ಮಾಡಿ ಮಮ್ಮಿ, ನಂದು ವಿಡಿಯೋ ಮಾಡಿ ಮಮ್ಮಿ ಅಂತ ಹೇಳ್ತಾಯಿದ್ದೆ. ಇನ್ನು ಮನೆ ಮುಂದೆನೇ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಹಿಂದೆ ಎಲ್ಲ ನಿಮಗೆ ಖಾಲಿ ಖಾಲಿ ಥರ ಕಾಣಿಸ್ತಾ ಇದೆ. ಇನ್ನು ಮಗ ಕೂಡ ಇದರಲ್ಲೇ ಆ ಕಡ್ಡಿನ ಇಟ್ಕೊಂಡು ಆಟ ಆಡ್ತಾಯಿದ್ದೆ. ಅದು ಕೂಡ ಒಂದು ಕ್ಲಿಪ್ಪಿಂಗ್ನ ಮಾಡಿಕೊಂಡೆ ನಾನು. ಇನ್ನು ಸಂಜೆ ಒಂದು 7 ಗಂಟೆ ಆಗಿತ್ತು. ಇನ್ನು ನಂದು ಕರಿಮಣಿ ಕೂಡ ಕಟ್ಟಾಗಿತ್ತು, ಒಂದು ಹವಳ ಕೂಡ ಹೊಡೆದೋಗಿತ್ತು. ಸರಿ ಹಾಕಿಸ್ಕೊಂಡ್ಬಿಡೋಣ ಕರಿಮಣಿ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋ ಅಂಗಡಿನಲ್ಲಿ ನಾನು ಇವಾಗ ಕರಿಮಣಿಗೆ ತಾಳಿನ ಪೋಣಿಸ್ಕೊತಾ ಇದ್ದೀನಿ. ಇನ್ನು ಕರಿಮಣಿ ಆಮೇಲೆ ಏರಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನು ತಾಳಿನ ಪೋಣಿಸ್ಕೊಂಡೆ. ಅದಾದಮೇಲೆ ಇಲ್ಲಿ ಒಂದು ಮಗು ಕಿವಿ ಚುಸ್ತಾಯಿದ್ರು. ಇನ್ನು ಪಾಪು ಅಂತೂ ತುಂಬ ಅಳ್ತಾಯಿತ್ತು. ಅವರು ಕೂಡ ಸ್ವಲ್ಪ ಇಟ್ಕೊಳ್ಳಿ ಅಂತಂದು ಹಾಗೆ ಇಟ್ಕೊಂಡು ಆ ಪಾಪುನ ನೋಡ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊಂಡು ಹಾಗೆ ನಿಂತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಮಗು ಕೂಡ ತುಂಬ ಅಳ್ತಾಯಿತ್ತು. ನಾವು ಕೂಡ ನನ್ನ ಮಕ್ಕಳು ಚಿಕ್ಕವರಿದ್ದಾಗೆಲ್ಲ ಇಲ್ಲೇ ಅಮ್ಮ ಮನೆ ಹತ್ರನೇ ಚುಚ್ಚಿದ್ದು, ನಾವು ಕಿವಿ ಎಲ್ಲ ಇವ್ರ ಹತ್ರನೇ ಚುಚ್ಚಿದ್ದು. ಇನ್ನು ತಾಳಿ ಇಲ್ಲ ಆ ತಂತಿನಲ್ಲಿ ಪೋಣಿಸ್ಕೊಂಡಿದ್ದಾದಮೇಲೆ ಇನ್ನು ನನ್ನ ಮಗ ದಾರ ತರಕ್ಕೆ ಹೋಗ್ತಾಯಿದ್ದೆ. ನನ್ನ ಮಕ್ಕಳು ಕೂಡ ಬಂದರು ಪಾನಿಪುರಿ ಕೊಡಿಸು ಅಂತ. ಸರಿ ಅವ್ರಿಗೆ ತುಂಬ ಇಷ್ಟ ಪಾನಿಪುರಿ ಅಂತಂದರೆ. ಇನ್ನು ಬೇಡ ಅಂದ್ರೂ ಕೂಡ ಅಳ್ತಾಯಿದ್ರು. ಇನ್ನು ಸರಿ ಅಂದ್ಬಿಟ್ಟು ಅವ್ರಿಗೂ ಕೂಡ ಪಾನಿಪುರಿನ ತಿನ್ನಿಸ್ಕೊಂಡು ಇವಾಗ ಮತ್ತೆ ದಾರ ತೊಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಏರ್ಸೋದು, ನೋಡೋಣ. ನಾನು ನಿಮ್ಮ ಜೊತೆ ತೋರಿಸ್ತೀನಿ. ಈ ರೀತಿಯಾಗಿ ಎಲ್ಲ ಕರಿಮಣಿನೂ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಮತ್ತೆ ಪೋಣಿಸಿದ್ದೀವಿ. ಆಲ್ಮೋಸ್ಟ್ ಕರಿಮಣಿ ಪೋಣಿಸೋಷ್ಟೊತ್ತಿಗೆ ರಾತ್ರಿ 11:30 ಆಗೋಯಿತು. 11:30ಗೆ ನಾವು ರಿಟರ್ನ್ ಮನೆಗೆ ಹೋಗೋ ಥರ ಆಯಿತು. ತುಂಬ ಟೈಮ್ ಆಗೋಗಿತ್ತು. ಈ ರೀತಿಯಾಗಿ ಕರಿಮಣಿ ಸರನ ಪೋಣಿಸಿದ್ದಾಯಿತು ನಾವು. ಇನ್ನು ನಾವು ಮನೆಗೆ ಬರೋಷ್ಟೊತ್ತಿಗೆ 11:30 ಆಗಿತ್ತು. ಇನ್ನು ಇಲ್ಲಿ ನಮ್ಮ ಏರಿಯಾದಲ್ಲಿ ದೇವ್ರನ್ನ ಕರೆಸಿದ್ರು. ಹಂಗೆ ಸ್ವಲ್ಪ ಗಾಡಿನ ನಿಲ್ಲಿಸ್ಬಿಟ್ಟು ನಾವು ಕೂಡ ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ದೇವರು. ಇದು ಬಂದ್ಬಿಟ್ಟು ವೀರಾಂಜನೇಯ ಸ್ವಾಮಿ ಮತ್ತು ಇನ್ನೊಂದು ಹೆಣ್ದೇವ್ರಿತ್ತು, 2 ದೇವರಿತ್ತು. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಇದು ನಮ್ಮ ಏರಿಯಾದಲ್ಲಿ ಕರೆಸಿದ್ದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ಒನ್ ಡೇ ಪೂರ್ತಿ ವಿಡಿಯೋ ಯಾವ ರೀತಿ ಇತ್ತು ನನ್ನ ರೂಟೀನ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡ್ಕೊಂಡು ನೋಡಿ.